ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನ ಮುದಿಗೆರೆ ಮಜರಾಗಡ್ಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎನ್ ಚೌಡೇನಹಳ್ಳಿಯ ಸರ್ಕಾರಿ ಕನ್ನಡ ಕಿರಿಯ ಶಾಲೆಯ ಈಗಿನ ಕಟ್ಟಡ ಕೆರೆಯಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಕಟ್ಟಡವನ್ನು ತೆರವು ಮಾಡಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗಾಗಿ ತೆರವು ಮಾಡಲಾಗುವ ಶಾಲೆಗೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಗ್ರಾಮದಲ್ಲಿ ಭೂಮಿಯನ್ನು ಮಂಜೂರು ಮಾಡಬೇಕು ಎಂದು ಬುಧವಾರ ಗ್ರಾಮಸ್ಥರು ಶಾಲೆಯ ಬಳಿ ಆಗ್ರಹಿಸಿದರು. ಗ್ರಾಮದಲ್ಲಿ ಸರ್ಕಾರವೇ 1996ರಲ್ಲಿ ಸ್ಥಳವನ್ನು ಮಂಜೂರು ಮಾಡಿ ಸರ್ಕಾರದ ಯೋಜನೆಯಲ್ಲಿ ಸ್ವಂತ ಕಟ್ಟಡವನ್ನು ಸಹ ನಿರ್ಮಾಣ ಮಾಡಿದೆ. ಹೀಗಾಗಿ 1996ರಿಂದಲೂ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಹಾಗೂ ಈಗಲೂ 1ರಿಂದ 5ರವರೆಗೂ 30 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಓದುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಶಾಲಾ ಕಟ್ಟಡ ಇರುವ ಜಾಗ ಕೆರೆಯ ಪ್ರದೇಶವೆಂದು ಹೇಳಿ ಕಟ್ಟಡ ತೆರವು ಮಾಡಲು ಶಾಲಾ ಶಿಕ್ಷಕರಿಗೆ ತಿಳಿಸಲಾಗಿದೆ. ತೆರವಾಗಲಿರುವ ಶಾಲೆಗೆ ಸ್ವಂತ ಭೂಮಿಯನ್ನು ಮಂಜೂರು ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. 1996ರಲ್ಲಿ ಸರ್ಕಾರವೇ ಶಾಲಾ ಕಟ್ಟಡದ ಭೂಮಿಯನ್ನು ಮಂಜೂರು ಮಾಡಿ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದೆ. ಆದರೆ ಇತ್ತೀಚೆಗೆ ಉಪ ತಹಸೀಲ್ದಾರ್ ಮತ್ತಿತರ ಕಂದಾಯ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ಶಾಲಾ ಕಟ್ಟಡ ಸರ್ವೆ ನಂಬರ್ 28ರಲ್ಲಿದ್ದು, ಈ ಸರ್ವೆ ನಂಬರ್ ಕೆರೆಯ ಪ್ರದೇಶವಾಗಿದೆ. ಹೀಗಾಗಿ ಕೂಡಲೇ ಕಟ್ಟಡದ ಅತಿಕ್ರಮಣ ಬಿಟ್ಟುಕೊಟ್ಟು ಕಟ್ಟಡವನ್ನು ಕೆರೆಯ ಸರ್ವೆ ನಂಬರಿಂದ ಖಾಲಿ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದರಿಂದ ಏಕಾಏಕಿ ಅಧಿಕಾರಿಗಳು ಕಟ್ಟಡ ತೆರವು ಮಾಡಿ ಎಂದರೆ ಶಾಲೆಗೆ ಸ್ವಂತ ಜಾಗ ಎಲ್ಲಿದೆ? ಹೀಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಕೂಡಲೇ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಭೂಮಿಯನ್ನು ಒದಗಿಸಿ ಶಾಲೆಗೆ ನೂತನ ಕಟ್ಟಡ ನಿರ್ಮಿಸಿಕೊಡಬೇಕು ಎಂದು ಮುಖಂಡ ನಂಗಲಿ ಕಿಶೋರ್ ಆಗ್ರಹಿಸಿದರು. ಈ ಸಂಬಂಧ ಮುಖ್ಯ ಶಿಕ್ಷಕ ಚಂದ್ರಪ್ಪ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದರೆ ಎನ್ ಚೌಡೇನಹಳ್ಳಿ ಗ್ರಾಮದ ಕೆರೆಯನ್ನು ಕಳೆದ ಡಿಸೆಂಬರ್ 21ರಂದು ಕಂದಾಯ ಅಧಿಕಾರಿಗಳು ಸರ್ವೆ ಮಾಡುವಾಗ 26 ಮನೆಗಳ ಜೊತೆಗೆ ಶಾಲಾ ಕಟ್ಟಡವು ಕೆರೆಯಲ್ಲಿ ಇದೆ ಎಂದು ಉಪ ತಹಸೀಲ್ದಾರ್ ಹಾಗೂ ರಾಜಸ್ವ ನಿರೀಕ್ಷಕರು ತಿಳಿಸಿದ್ದಾರೆ. ಆದರೆ ಇದುವರೆಗೂ ಬರವಣಿಗೆಯಲ್ಲಿ ಯಾವುದೇ ನೋಟಿಸ್ ಬಂದಿಲ್ಲ ಎಂದು ಹೇಳಿದರು. ಎನ್ ಚೌಡೇನಹಳ್ಳಿ ಕೆರೆ ಒತ್ತುವರಿ ಆಗಿರುವ ಕುರಿತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಕೆರೆಯನ್ನು ಸರ್ವೆ ಮಾಡಲಾಯಿತು. ಆಗ ಗ್ರಾಮದ 26 ಮನೆಗಳು ಹಾಗೂ ಶಾಲಾ ಕಟ್ಟಡ ಕೆರೆಯಲ್ಲಿ ನಿರ್ಮಾಣ ಮಾಡಿರುವುದು ತಿಳಿದುಬಂದಿದೆ. ಹೀಗಾಗಿ ಈಗಾಗಲೇ 26 ಮನೆಗಳಿಗೆ ನೋಟಿಸ್ ಜಾರಿ ಮಾಡಿ ಒತ್ತುವರಿ ತೆರವು ಮಾಡುವಂತೆ ತಿಳಿಸಲಾಗಿದೆ. ಶಾಲೆಯ ಶಿಕ್ಷಕರಿಗೆ ಮೌಖಿಕವಾಗಿ ಶಾಲಾ ಕಟ್ಟಡ ತೆರವು ಕುರಿತು ತಿಳಿಸಲಾಗಿದ್ದು, ಶೀಘ್ರದಲ್ಲೇ ನೋಟಿಸ್ ಸಹ ನೀಡಲಾಗುವುದು ಹಾಗೂ ಶಾಲೆ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಯಾರ ಅನುಮತಿಯನ್ನು ಪಡೆಯದೆ ಭೂಮಿ ಖಾಲಿ ಇದೆ ಎಂದು ಕಟ್ಟಲಾಗಿದೆ. ಆದರೂ 26 ಮನೆಗಳಿಗೆ ಹಾಗೂ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮದಿಂದ 200 ಮೀಟರ್ ಅಂತರದಲ್ಲಿ ಭೂಮಿ ನೋಡಿದ್ದು, ಶೀಘ್ರದಲ್ಲೇ ಭೂಮಿ ಹಂಚಿಕೆ ಮಾಡಲಾಗುವುದು. ಶಾಲೆಯ ಕಟ್ಟಡ ಕೆರೆಯಲ್ಲಿ ಇದೆ ಎಂದು ಉಪ ತಹಸೀಲ್ದಾರ್ ಹಾಗೂ ರಾಜಸ್ವ ನಿರೀಕ್ಷಕರು ಶಾಲೆಯ ಸಿಬ್ಬಂದಿಗೆ ತಿಳಿಸಿದ್ದಾರೆ. ಶಾಲೆಗೆ ಭೂಮಿ ಮಂಜೂರು ಮಾಡಿ ಕಟ್ಟಡ ನಿರ್ಮಿಸಿಕೊಟ್ಟರೆ ಶಾಲಾ ಕಟ್ಟಡ ಬಿಟ್ಟುಕೊಡಲಾಗುವುದು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ನನ್ನ ಹೆಸರು ವರ್ಷ, 4ನೇ ತರಗತಿ ವಿದ್ಯಾರ್ಥಿ. GLPS ಎನ್ ಚೌಡೇನಹಳ್ಳಿ ಶಾಲೆಯನ್ನು ಉಳಿಸಿ ನಮ್ಮ ಮುಂದಿನ ಭವಿಷ್ಯವನ್ನು ದಯವಿಟ್ಟು ರಕ್ಷಿಸಿ. ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ. My name is Usha. I am first standard ಎನ್ ಚೌಡೇನಹಳ್ಳಿ. ನಮ್ಮ ಶಾಲೆಯನ್ನು ಉಳಿಸಿ ನಮ್ಮ ಭವಿಷ್ಯವನ್ನು ರಕ್ಷಿಸಿ. ಜೈ ಜೈ ಶಾರದೆ, ಜೈ ಜೈ ಶಾರದೆ. ಕನ್ನಡ ಶಾಲೆಯ ಉಳಿಸಿ ಬೆಳೆಸಿ. Vinay, I am third standard ಎನ್ ಚೌಡೇನಹಳ್ಳಿ.
ನಮ್ಮ ಶಾಲೆಯನ್ನು ಉಳಿಸಿ ನಮ್ಮ ಮುಂದಿನ ಭವಿಷ್ಯವನ್ನು ರಕ್ಷಿಸಿ. ಜೈ ಶಾರದೆ, ಜೈ ಜೈ ಶಾರದೆ. ನಮ್ಮ ಶಾಲೆಯನ್ನು ಉಳಿಸಿ, ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ. ನಮಸ್ಕಾರ. ನಾನು ಚೌಡೇನಹಳ್ಳಿ ಗ್ರಾಮದ ಚೌಡೇನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷನಾಗಿದ್ದೀನಿ. ವಿಷಯ ಏನಂದರೆ, ಉಪತಹಸೀಲ್ದಾರಾದಂಥ ವೆಂಕಟೇಶ್ ಸಾರು, ಉಮೇಶ್ ಸಾರು, RI ಸಾಹೇಬರು, ಸೆಕ್ರೆಟ್ರಿ ಸಾಹೇಬರು ರೀಸೆಂಟಾಗಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ತೆರವು ಮಾಡಬೇಕು, ಹತ್ತಿರದಲ್ಲೇ ನೋಟಿಸನ್ನು ಜಾರಿ ಮಾಡ್ತೀವಿ, ನಿಮ್ಮ ಕೈಗೆ ಬರುತ್ತೆ ನೋಟಿಸು, ನೀವು ಇದನ್ನು ಖಾಲಿ ಮಾಡಬೇಕು ಅಂತ ಹೇಳಿದರು. ಅದ್ರ ಮುಖಾಂತರ ನಾವು 26ರಿಂದ ಈ ಶಾಲೆ ಪ್ರಾರಂಭವಾಗಿದೆ. ಸುಧಾಮೂರ್ತಿ ಮೇಡಮ್ನವರು ಸಹ ಟೈಲೆಟು ಇದೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಕೆರೆ ಅಂಗಳದಲ್ಲಿ ಇದೆ ಅಂಥೇಳಿ ನಮಗೆ ಸರ್ವೆ ಮಾಡಿ ಡಿಸೆಂಬರ್ 21ರಂದು ಬಂದು ಸರ್ವೆ ಮಾಡಿ ಇದು ತೆರವಾಗಬೇಕು, ಶಾಲೆ ತೆರವಾಗಬೇಕು, ನೋಟಿಸ್ ಬಂದಿದೆ. ನೋಟಿಸ್ ಬಂದ ತಕ್ಷಣ ನೀವು ಇದನ್ನು ತೆರವು ಮಾಡಬೇಕೆಂದು DT ಸಾಹೇಬರು, RI ಸಾಹೇಬರು ಮತ್ತು ಸೆಕ್ರೆಟ್ರಿ ಸಂತೋಷ್ ಸಾರ್ ಅವರು ಬಂದು ನಮಗೆ ಮಾಹಿತಿ ಕೊಟ್ಟಿದ್ರು ಸರ್ ಅವತ್ತು. ತದನಂತರ ನಾವು ಮುಂದಕ್ಕೆ ಹೋಗಿ ಮೀಡಿಯಾಗೆ ಮತ್ತು ಹೈಕೋರ್ಟ್ಗೂ ಹೋಗಿದ್ದೀವಿ. ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಏನು ಇತ್ತೀಚೆಗೆ ಒಂದು ಸುದ್ದಿಯಲ್ಲಿರುವಂತಹ ಒಂದು ಚೌಡೇನಹಳ್ಳಿ ಗ್ರಾಮದ ಒಂದು ಸರ್ಕಾರಿ ಶಾಲೆಯ ಆವರಣದಲ್ಲಿದ್ದೀವಿ. ವಿಷಯ ಏನಪ್ಪ ಅಂದರೆ, ಏನು ಈ ಶಾಲೆ ಕನ್ನಡ ಶಾಲೆ ಕೆರೆಯ ಅಂಗಳದಲ್ಲಿ ಕಟ್ಟಿದ್ದಾರೆ. ಇದನ್ನು ತೆರವುಗೊಳಿಸಬೇಕು ಅಂತ ಒಬ್ಬ ಮಾಹಿತಿ ಹಕ್ಕು ಮೇರೆಗೆ ಒಬ್ಬ ವ್ಯಕ್ತಿ ಕೊಟ್ಟಂತಹ ಮಾನ್ಯ ಲೋಕಾಯುಕ್ತ ಅಧಿಕಾರಿಗೆ ಕೊಟ್ಟಂತಹ ಕುಂದುಕೊರತೆಗಳ ಒಂದು ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಂತಹ ಒಂದು ಮಾಹಿತಿ ಮೇರೆಗೆ ಈ ಒಂದು ಸುದ್ದಿ ಈ ಶಾಲೆ ಸುದ್ದಿಯಲ್ಲಿದೆ. ಈ ರೀತಿ ಇದೆ. ತಹಸೀಲ್ದಾರ್ ಅವರ ಕಾರ್ಯಾಲಯ, ಮುಳಬಾಗಿಲು ತಾಲೂಕು, ಮುಳಬಾಗಿಲು. ದಿನಾಂಕ 29/1/2025 ಬಂದಿರುವಂಥ ಒಂದು ನೋಟಿಸ್ ಇದು. ಮುಳಬಾಲ್ ತಾಲೂಕು ಬೈರ್ಕೂರು ಹೋಬಳಿ ಚೌಡೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿನ 14.26 ಗುಂಟೆ ವಿಸ್ತೀರ್ಣದ ಊರು ಮುಂದಿನ ಕೆರೆ ಜಮೀನನ್ನು ಒತ್ತುವರಿ ಮಾಡಿರುವ ಬಗ್ಗೆ ಅಳತೆ ಮಾಡಿ ವರದಿಯನ್ನು ಸಲ್ಲಿಸುವ ಕುರಿತು ಅಂತ ಇದೆ. ಉಲ್ಲೇಖ: ಮಾನ್ಯ ಅಪರ ನಿಬಂಧಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರವರ ಪತ್ರ ಸಂಖ್ಯೆ ಕಂಪ್ಲೀಟ್ ಉಪಲೋಕ BD 5392/2024 ARE 18 ದಿನಾಂಕ 19/11/2024. ಈ ಕಚೇರಿಯ ಕ್ರಮ ಸಂಖ್ಯೆ ದಿನಾಂಕ 17/12/2025. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಮಂಡಿಕಲ್ ನಾಗರಾಜ್ ಬಿನ್ MB ನಾರಾಯಣಗೌಡ, ಮಾಹಿತಿ ಹಕ್ಕು ಕಾರ್ಯಕರ್ತರು, ಮಂಡಿಕಲ್ ಗ್ರಾಮ, ಕೊಳದೇವಿ ಅಂಚೆ, ಮುಳಬಾಲ್ ತಾಲೂಕು ಅವರು ಮಾನ್ಯ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮುಳಬಾಲ್ ತಾಲೂಕು ಬೈರ್ಕೂರು ಹೋಬಳಿ ಚೌಡೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿನ 14.26 ಗುಂಟೆ ವಿಸ್ತೀರ್ಣದ ಊರು ಮುಂದಿನ ಕೆರೆ ಜಮೀನನ್ನು ಒತ್ತುವರಿ ಮಾಡಿದ್ದು ತೆರವುಗೊಳಿಸಲು ಕೋರಿರುತ್ತಾರೆ. ಸದರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಪ್ರಕರಣ ಸಂಖ್ಯೆ BD 5392/2024 ARE 18ರಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು, ಸದರುವ ಒತ್ತುವರಿಯನ್ನು ತೆರವುಗೊಳಿಸಿ ವರದಿಯನ್ನು ಸಲ್ಲಿಸಲು ಉಲ್ಲೇಖದ ರೀತ್ಯ ನಿರ್ದೇಶನ ನೀಡಿರುತ್ತಾರೆ. ಸದರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 21/12/2024ರಂದು ಸ್ಥಳಕ್ಕೆ ಕೈಗೊಂಡು ಅಳತೆ ಮಾಡಿ ಒತ್ತುವರಿಯಾದಲ್ಲಿ ಒತ್ತುವರಿಯನ್ನು ತೆರವುಗೊಳಿಸಿ ಛಾಯಾಚಿತ್ರಗಳು ಗ್ರಾಮಸ್ಥರ ಮಹಾಜನರೊಂದಿಗೆ ಸ್ಪಷ್ಟವಾದ ವರದಿ ಸಲ್ಲಿಸಲು ಸೂಚಿಸಿದ್ದು, ಒಟ್ಟು 26 ಜನರು ಒತ್ತುವರಿ ಮಾಡಿದ್ದು ಒತ್ತುವರಿಯನ್ನು ತೆರವುಗೊಳಿಸಲು ಕಾಲಾವಕಾಶ ನೀಡಲು ಕೋರುತ್ತಿದೆ. ಆದರೆ ಇದುವರೆಗೂ ಒತ್ತುವರಿಯನ್ನು ತೆರವುಗೊಳಿಸಿ ವರದಿ ಸಲ್ಲಿಸಿರುವುದಿಲ್ಲ ಎಂದು, ಇದು ಲೋಕಾಯುಕ್ತ ಪ್ರಕರಣವಾಗಿದ್ದರಿಂದ ಶಿಸ್ತು ಕ್ರಮಕ್ಕೆ ಅವಕಾಶ ನೀಡದೆ ಅತಿ ಜರೂರಾಗಿ ಒತ್ತುವರಿಯನ್ನು ತೆರವುಗೊಳಿಸಿ ವರದಿ ಸಲ್ಲಿಸಲು ಮತ್ತೊಮ್ಮೆ ಸೂಚಿಸಿದೆ. ತಹಸೀಲ್ದಾರ್, ಮುಳಬಾಗಿಲು ತಾಲೂಕು. ಪ್ರತಿಯನ್ನು ತಾಲೂಕು ಇದು ಏನು ತಹಸೀಲ್ದಾರ್ ಅವರ ಕಾರ್ಯಾಲಯದಿಂದ ಬಂದಂತಹ ಲೋಕಾಯುಕ್ತಗೆ ದೂರಿನ ಮೇರೆಗೆ ತಹಸೀಲ್ದಾರ್ ಕಚೇರಿಯಿಂದ ಬಂದಂಥ ಇದು. ಇಲ್ಲಿ ಸುಮಾರು 1996ರಿಂದ ಈ ಕನ್ನಡ ಶಾಲೆ ಮತ್ತು ಹಿಂದುಗಡೆ ಒಂದು ಅಂಗನವಾಡಿ ಕಟ್ಟಡ ಇದೆ. ಈ ಒಂದು ಕಾಂಪೌಂಡು ಸುಮಾರು 14 ಗುಂಟೆ
14 ಗುಂಟೆ ವಿಸ್ತೀರ್ಣದಲ್ಲಿ ಒಂದು ಭವ್ಯವಾದ ಕಾಂಪೌಂಡು, ಅದರ ಒಳಗಡೆ ಸುಮಾರು ಅಂದರೆ ಒಂದು 20-25 ವರ್ಷಗಳ ಮರಗಳು ಕೂಡ ನೆಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಆದಂತಹ ಅವರು ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಮತ್ತು ಒಂದು ಭವ್ಯ ಒಂದು ತುಂಬ ಒಂದು ಮಾದರಿ ಶೌಚಾಲಯ ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಕಾಂಪೌಂಡಲ್ಲೇ ಇದೆ ಅದು ಕೂಡ. ಇದ್ರ ಜೊತೆಗೆ ಇದರ ಪಕ್ಕದಲ್ಲಿರುವ ಒಂದು 25 ಮನೆ ಕೂಡ ಈ ಕೆರೆ ಅಂಗಳದಲ್ಲಿ ಬರುತ್ತೆ. ಇದನ್ನು ತೆರವುಗೊಳಿಸಲು ಲೋಕಾಯುಕ್ತರು ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ತಹಸೀಲ್ದಾರ್ ಮೇಡಮನ್ನು ಕೇಳಿದಾಗ ನಾನು ತಹಸೀಲ್ದಾರ್ ಗೀತಾ ಅವರು ಹೇಳಿದ ಪ್ರಕಾರ ನಾನು ಒತ್ತುವರಿ ತೆರವುಗೊಳಿಸಲು ಸೂಚನೆ ಮಾಡಿಲ್ಲ. ಇದರ ಏನು ಲೋಕಾಯುಕ್ತರ ಒಂದು ದೂರಿನ ಮೇರೆಗೆ, ಲೋಕಾಯುಕ್ತರ ಒಂದು ಆದೇಶದ ಮೇರೆಗೆ ಅದನ್ನು ಸರ್ವೆ ಮಾಡಿ ನಾನು ಲೋಕಾಯುಕ್ತವರಿಗೆ ರಿಪೋರ್ಟ್ ಕಳಿಸ್ಬೇಕಾಗಿದೆ. ಆ ಕೆಲಸ ನಾನು ಮಾಡಲು ಕಳಿಸಿದ್ದೀನಿ ಅಂತ ಮಾನ್ಯ ತಹಸೀಲ್ದಾರಾದ ಗೀತಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಆ ವಿಚಾರವನ್ನು ಈಗ ಏನು ಹೇಳಿದ್ದಾರೆ ಅಂತ ನೋಡೋಣ. ಒಟ್ಟಿಗಾಗಿ ಚೌಡೇನಹಳ್ಳಿ ಗ್ರಾಮದ ಒಂದು ಸರ್ವೆ ಅಂತ ಕಂದಾಯ ಇಲಾಖೆ ಸರ್ವೆ, ಒಂದು ಶಾಲೆ ಮತ್ತು ಅಂಗನವಾಡಿ ಕೂಡ ಸರ್ವೆ ಮಾಡಿ ಅದನ್ನು ವ್ಯವಸ್ಥೆ ಮಾಡ್ಕೊಳ್ತಾರೆ ಅಂತ ಹೇಳ್ತೀವಿ. ಅದಕ್ಕೆ ಈಗ ನಾವು ಆ ಕೆರೆನ ಒತ್ತುವರಿಯಾಗಿದೆ, ಅದನ್ನು ತೆರವುಗೊಳಿಸಿ ಅಂತ ಮಂಡಿಕಲ್ ನಾಗರಾಜನ್ ಅವರು ಲೋಕಾಯುಕ್ತಗೆ ದೂರು ಕೊಟ್ಟಿದ್ದಾರೆ. ಸೊ ಆ ಲೋಕಾಯುಕ್ತ ದೂರು ಕೊಟ್ಟ ಮೇಲೆ ನಮಗೆ ಅಲ್ಲಿಂದ ಬಂತು, ಏನು ಮಾಡಿದ್ದೀರಾ ನೀವು, ಏನು ಕ್ರಮ ತೆಗೆದುಕೊಳ್ತೀರಾ, ನಮ್ಗೆ ವರದಿ ಮಾಡಿ ಅಂತ ನನಗೆ ನೋಟಿಸ್ ಮುಖಾಂತರ ಕೇಳಿದರು. ಸೊ ಹಾಗಾಗಿ ನಾನು RI ಅವ್ರಿಗೆ ಮತ್ತು ಸರ್ವೆ ಇಲಾಖೆಯವ್ರಿಗೆ ನಾನು ಅದನ್ನು ಅರ್ಜಿ ಬರೆದಿದ್ದೀನಿ. ಏನು ಒತ್ತುವರಿ ಆಗಿದೆ ನನಗೆ ಪೂರ್ತಿ ರಿಪೋರ್ಟ್ ಮಾಡಿ ಅಂತ ಕೊಟ್ಟಿದ್ದೀನಿ. ನಾನು ನಮ್ಮ ಅಫಿಷಿಯಲ್ಸ್ಗೆ ನಾನು ನೋಟಿಸ್ ಕೊಟ್ಟಿದ್ದೀನಿ, ಏನಾಗಿದೆ ಅಲ್ಲಿ ವಾಸ್ತವಾಂಶನ ನನಗೆ ವರದಿ ಮಾಡಿ ಅಂತ. ನಾವು ಸ್ಕೂಲ್ನ ಮತ್ತು ಅಂಗನವಾಡಿ ಕೇಂದ್ರವನ್ನು ತೆರವು ಮಾಡೋದಕ್ಕೆ ಯಾರಿಗೂ ಕೂಡ ನೋಟಿಸ್ ಕೊಟ್ಟಿಲ್ಲ. ನಾವು ಅಲ್ಲಿ ಅಂಗನವಾಡಿ ಮತ್ತು ಸ್ಕೂಲ್ ಜೊತೆಗೆ 25 ಮನೆಗಳು ಕೂಡ ಇದ್ದಾವೆ ಅಲ್ಲಿ. ಸೊ ಅದನ್ನೆಲ್ಲ ಡೀಟೇಲಾಗಿ ನನಗೆ ವರದಿ ಮಾಡಿ ಅಂತ ಹೇಳಿದ್ದೀನಿ, ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ. ಯಾವುದೇ ಸಾರ್ವಜನಿಕ ಕಟ್ಟಡಗಳು ಮತ್ತು ಇದರಿಂದ ಶಾಲೆ ಮತ್ತು ಅಂಗನವಾಡಿ ಇರ್ತಕ್ಕಂಥದ್ದನ್ನು ತೆರವು ಮಾಡೋದಕ್ಕೆ ನಾನು ನೋಟಿಸ್ ಕೊಟ್ಟಿಲ್ಲ. ಆ ಸ್ಕೂಲು ಸರ್ಕಾರಿ ಶಾಲೆ ಸರ್, ಇದು ಕೆರೆದಲ್ಲಿ ಸ್ಕೂಲ್ ಆಗಿದೆ ಅನ್ನೋದನ್ನ ಚೌಡೇನಹಳ್ಳಿನೇ ಅದು ರಾತ್ರಿ ಇದು ಟಿ ವಿಯಲ್ಲಿ ಬರ್ತಾಯಿತ್ತು. ಟಿ ವಿಯಲ್ಲಿ ಯಾರು ಕೊಟ್ಟಿದ್ದು ಅದನ್ನು? ಹಾಂ, ಸರ್ವೆಯಲ್ಲಿ ಸುಮಾರು 26 ಮನೆಗಳು ಸರ್ಕಾರಿ ಶಾಲೆ ಎಲ್ಲ ಬರುತ್ತೆ. ಹಾಗಾಗಿ ಅವರು ದಾಖಲೆ ತಗೊಂಡು ನಾನು ಮೇಡಮ್ ಅವ್ರಿಗೆ ನಾನು ಅಧಿಕೃತವಾಗಿ ಲೆಟರ್ ಕಳಿಸ್ತೀನಿ ಆ ವಿಚಾರಕ್ಕೆ ಬಂದಾಗ. ನಾನು ತೆರವು ಮಾಡಿ ಅಂತ ನೋಟಿಸ್ ಏನೂ ಕೊಟ್ಟಿಲ್ಲ ಸರ್. ಇಲ್ಲ ನಾವು ಜಸ್ಟ್ ಸರ್ವೆ ಮಾಡಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ ನಾವು, ಯಾಕಂದರೆ ಲೋಕಾಯುಕ್ತಕ್ಕೆ ರಿಪೋರ್ಟ್ ಮಾಡಬೇಕು. ಹಾಗಾಗಿ ನಾನು ನಮ್ಮ RIಗೆ ಸರ್ವೇಯರ್ಗೆ ಕೊಟ್ಟಿದ್ದೀನಿ, ಏನಿದೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಂಗೆ ಮಾಜರ್ ಕೊಡಿ ಅಂತ. ನಾನು ಯಾರಿಗೂ ತೆರವು ಮಾಡಿ ಅಂತಲೇ ನೋಟಿಸ್ ಕೊಟ್ಟಿಲ್ಲ. ಯಾಕೆ ಇವ್ರು ಈ ಥರ ಇದು ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಹೌದಾ? ಎಲ್ಲಿದೆ ನೋಟಿಸ್? ಎಲ್ಲಿದೆ? ಕೊಟ್ಟಿಲ್ವಲ್ಲ, ಕೊಡ್ಬೇಕು, ಇವರೇ ಕೊಡ್ಬೇಕಲ್ಲ. ನೋಟಿಸ್ ಕೊಡಬೇಕು, ತೆರವು ಮಾಡಕ್ಕೆ ನಾನೇ ನೋಟಿಸ್ ಕೊಡ್ಬೇಕು. ನಾನು ನೋಟಿಸ್ ಕೊಟ್ಟಿಲ್ಲ. ಅದು ರಾತ್ರಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನದು? ಯಾರು ಇದಕ್ಕೆ ಕೈವಾಡೋದಕ್ಕೆ? ಪಿನ್ ಟು ಪಿನ್ ಹೊಡೆದಂಗೆ, ಸರ್ವೆ ನಂಬರ್ ಹೊಡೆದಂಗೆ, ಊರ್ ನಂಬರ್ ಹೊಡೆದಂಗೆ ಟಿವಿಯಲ್ಲಿ ಹಾಕ್ತಾವ್ರು ರಾತ್ರಿ BTVಯಲ್ಲಿ. ಯಾರು ಇದಕ್ಕೆ ಕಾರಣ ಏನು? ನಾನು ಲಾಸ್ಟ್ ಮೀಟಿಂಗಲ್ಲೇ ಹೇಳಿದ್ದೀನಿ, ಇದನ್ನು ನೋಟಿಸ್ ಮಾಡಬೇಡಿ, ಅಧಿಕೃತವಾಗಿ ಕೊಡಿ, ನೀವು ಅದು ಕಳಿಸ್ಕೊಡಿ. ಇದನ್ನು ಸದ್ಯಕ್ಕೆ ನಾವೇನೋ ಶಾಲೆ ಸರ್ ಲೋಕಾಯುಕ್ತದಿಂದ ಒಂದು ಅರ್ಜಿ ಕೇಳಿದಾಗ ನಾವು ಪರಿಶೀಲನೆ ಮಾಡಿ ಅದಕ್ಕೆ ವರದಿ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ವರದಿ ಮಾಡಬೇಕು ಅನ್ನೋ ಕಾರಣದಿಂದ ನಾವು RIಗೆ ಕೊಡ್ತೀವಿ, ಸರ್ವೆ ಮಾಡಿ ಎಷ್ಟೆಷ್ಟು. ಯಾರು ಬರ್ತಾರೆ ಇಲ್ಲಿ? ಚೌಡೇನಹಳ್ಳಿ ಶ್ರೀನಿವಾಸ್ ಯಾರು ಬರ್ತಾರೆ? ಉಮೇಶ್ ಬಂದಿಲ್ಲ, ಅವ್ರು ಚಾರ್ಜ್ ಹಾಕಿದ್ದೀನಿ. ನಾವು ಯಾರಿಗೂ ತೆರವು ಮಾಡೋದಕ್ಕೆ ನೋಟಿಸ್ ಕೊಟ್ಟಿಲ್ಲ, ಅಲ್ಲಿ ಚಾರ್ಜ್ ಹಾಕಿದ್ದೀನಿ. ಉಮೇಶ್ ಅವರು ರಜಾ ಇದ್ದಾರೆ. ನನಗೆ 86 ಶಾಲೆಗಳು ಮುಚ್ಚಬೇಕು ಅಂತ ಆರ್ಡರ್ ಆಗಿದೆ, ಅದನ್ನು ಮುಚ್ಚಬಾರ್ದು ಅಂತ ಹಾಕೊಂಡ್ಬಂದಿದ್ದೀನಿ. ಇಂಥದ್ರಲ್ಲಿ ಈ ಅವಾಂತರ ಬಂದ್ಬಿಟ್ರೆ ಕನ್ನಡ ಶಾಲೆಗಳು, ಸರ್ಕಾರಿ ಕಟ್ಟಡಗಳು ಇದೆ ಅಂತ ನಾವು ಲೋಕಾಯುಕ್ತ ರಿಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಅದು ಫಾಲೋ ಆಸ್ ಪರ್ ಲೀಗಲ್ ಏನು ಮಾಡೋಣ ಅದನ್ನ. ಅದಲ್ಲ, ಅದಕ್ಕೆ ಮುಂಚೆನೇ ಇವರು ಕಂದಾಯ ಇಲಾಖೆಯಿಂದ ತೆರವಿಗೆ ನೋಟಿಸ್ ಕೊಟ್ಟಿದ್ದಾರೆ, ಮುಚ್ತಾ ಇದ್ದಾರೆ, ಈ ರೀತಿ ಎಲ್ಲ ಮೀಡಿಯಾದಲ್ಲಿ ಇದಾಗ್ತಾ ಇದೆ. ಇಲ್ಲ, ಇದಕ್ಕೆ ಆಸ್ಪದ ಕೊಡೋಕೆ ಹೋಗ್ಬಿಡಿ, ಇಮ್ಮಿಡಿಯೇಟಾಗಿ ಪುಷ್ ಮಾಡಿ DC ಆಫೀಸಿಂದ. ಯಾಕೆ ಲೇಟ್ ಮಾಡ್ತಿದ್ದೀರಿ? ಇದಿಷ್ಟು ಒಂದು ವಿಶೇಷ ಏನು ಈ ಚೌಡೇನಹಳ್ಳಿ ಸರ್ಕಾರಿ ಶಾಲೆ ಒಂದು ಸುದ್ದಿಯಲ್ಲಿ ಇರೋದನ್ನು ನೀವು ವಾಸ್ತವ ಸುದ್ದಿಯಾಗಿ ನಮ್ಮ ಮೂಡಲಗಿರಿನಲ್ಲಿ ಒಂದು ವಾಸ್ತವ ಸುದ್ದಿ ನೀಡಲು ಈ ನಮ್ಮ ಒಂದು ಪ್ರಯತ್ನ. ಆದರೆ ಇದನ್ನು ಸರ್ವೆ ಮಾಡಿ ಏನು ಲೋಕಾಯುಕ್ತರ ಆದೇಶದ ಮೇರೆಗೆ ಸರ್ವೆ ಮಾಡಿ ಲೋಕಾಯುಕ್ತ ಕಚೇರಿಗೆ ತಹಸೀಲ್ದಾರರು ಅವರು ಕಾನೂನಿನ ಅಡಿಯಲ್ಲಿ ಏನು ಆದೇಶ ಬಂದಿತ್ತೋ ಅದನ್ನು ಏನು ಲೋಕಾಯುಕ್ತಕ್ಕೆ ಕೊಡುವ ಮುಖೇನ ಸರ್ವೆ ಮಾಡಿ ಕಳಿಸಿರೋಂಥವ್ರು. ಇಲ್ಲಿ ಸರ್ವೆ ಮಾಡಿ ಬಂದವರು ಏನು ಮಾಡಿದ್ದಾರೆ,
ಇಲ್ಲಿನ ಆರ್ ಐ ಇರ್ಬೋದು, ಅದೇ ರೀತಿ ಇಲ್ಲಿನ ಗ್ರಾಮ ಆಡಳಿತಾಧಿಕಾರಿ ಇರ್ಬೋದು, ಇಲ್ಲಿ ಒಂದು ಸ್ವಲ್ಪ ಗೊಂದಲದ ಸೃಷ್ಟಿಯಾಗಿದೆ. ನೀವು ಖಾಲಿ ಮಾಡಬೇಕು, ಇದು ಬೇಗ ನೀವು ತೆರವುಗೊಳಿಸ್ಬೇಕು, ಖಾಲಿ ಮಾಡಿ ಬೇರೆಯನ್ನ ನೀವು ಮಾಡಬೇಕು ಅಂತ ಈ ಒಂದು ವಿಚಾರವಾಗಿ ಇಲ್ಲಿನ ಗ್ರಾಮಸ್ಥರಾಗ್ಬೋದು, ಇಲ್ಲಿನ ಶಾಲೆಯನ್ನು ನೋಡಿಕೊಳ್ತಿರುವ SDMC ಪ್ರೆಸಿಡೆಂಟ್ ಅಧ್ಯಕ್ಷರು ಇನ್ನು ತಹಸೀಲ್ದಾರೇ ಕೊಟ್ಟಿದ್ದಾರೆ ನಮಗೆ ದೂರು, ತಹಸೀಲ್ದಾರೇ ತೆರವು ಮಾಡಿರ್ತಾರೆ, ನಾವು ಎಲ್ಲಿ ಹೋಗಲಿ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಇವರು ಕೋರ್ಟು ಕಚೇರಿಯನ್ನು ಅಲೆದಾಡುವ ಇದಕ್ಕೆ ಹೋಗಿರೋದು. ಯಾರೇ ಆಗಲಿ ಸರ್ಕಾರಿ ಶಾಲೆ ಉಳಿಬೇಕು, ಅಂಗನವಾಡಿ ಉಳಿಬೇಕು. ಈ ಶಾಲೆಯ ಯಾಕೆಂದರೆ ತುಂಬ ಚೆನ್ನಾಗಿದ್ದಾರೆ ಮಕ್ಕಳೆಲ್ಲ, 40 ಜನ ಮಕ್ಕಳಿದ್ದಾರೆ ಇಲ್ಲಿ. ಹಿಂದ್ಗಡೆ ಒಂದು 15 ಜನ ಅಂಗನವಾಡಿ ಇದ್ದಾರೆ. ಒಂದು ಸುಂದರವಾದಂತಹ ಕಾಂಪೌಂಡು. ಕೆರೆ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಅದೇ ರೀತಿ ಇದಕ್ಕೆ ಏನು ಲೋಕಾಯುಕ್ತವರು ಈ ಥರ ಶಾಲೆ ಇದೆ ಅಂತ ಹೇಳಿದರೆ ಮತ್ತು ಅವರ ಒಂದು ರಿಪೋರ್ಟ್ ಏನು ಬರುತ್ತೋ ಅಂತ ಕಾದು ನೋಡೋಣ. ಇದು ಈ ಒಂದು ಚೌಡೇನಹಳ್ಳಿಯ ಏನು ಕೆರೆ ಅಂಗಳದ ವಿಚಾರವಾಗಿ ಬಂದರೆ ಈ ಒಂದು ಸುದ್ದಿ ವಾಸ್ತವವಾದ ಸುದ್ದಿ ನಿಮ್ಮ ಮುಂದೆ. చెప్పుకుంటా